ಮುನಿರತ್ನ ಪರ ವಕೀಲರು ಅಶೋಕ್ ಅವರು ಈಗಾಗಲೇ ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದೊಂದು ಹಳೆ ಪ್ರಕರಣ ಅಂತ ಉಲ್ಲೇಖ ಮಾಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ದಾರೆ. 2015ರಿಂದ 2024ರವರೆಗೆ ನಡೆದಿರುವ ಪ್ರಕರಣ ಅಂತ ಹೇಳಿದ್ದಾರೆ. ಎಫ್ಐಆರ್ನಲ್ಲಿ ಅದೇ ಮಾಹಿತಿ ಕೂಡ ಉಲ್ಲೇಖವಾಗಿದೆ. ತನಿಖೆಯಲ್ಲಿಯೇ ಗೊತ್ತಾಗ್ತಾ ಇದೆ ಇದೊಂದು ಹಳೆ ಪ್ರಕರಣ ಅಂತ ವಾದ ಮಂಡನೆಯನ್ನ ಮಾಡಿದ್ದಾರೆ. ಆದರೆ ಇದರಲ್ಲಿ ಜನಾಂಗೀಯ ಪ್ರಚೋದನೆ ಅಂತ ಉಲ್ಲೇಖ ಮಾಡಿದ್ದಾರೆ. ಚೆಲುವರಾಜು ಉಪಸ್ಥಿತಿಯಲ್ಲೇ ಆಗಿರುವಂಥ ಪ್ರಕರಣ ಇದು ಅಂತ ಹೇಳಿ ಒಂದಷ್ಟು ಕೋರ್ಟ್ನ ಕಲಾಪದಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಮುನಿರತ್ನ ಪರ ವಕೀಲರಾಗಿರುವಂಥ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ದಾರೆ. 2015ರಿಂದ 2024ರವರೆಗೆ ನಡೆದಿರುವಂಥ ಪ್ರಕರಣ ಇದು. ತನಿಖೆಯಿಂದಲೇ ಗೊತ್ತಾಗ್ತಾ ಇದೆ ಇದೊಂದು ಹಳೆಯ ಪ್ರಕರಣ ಅಂತ. ಜಾತಿ ನಿಂದನೆ ಅಂದಾಗ, ಕೊಲೆ ಬೆದರಿಕೆ ಅಂದಾಗ ಇದು ಹಳೆ ಪ್ರಕರಣ ಆದರೂ ಕೂಡ ಹಳೆ ಪ್ರಕರಣ ಅಂತ ವಾದಿಸಿದ ಸಂದರ್ಭದಲ್ಲಿ ಆ ಪ್ರಕರಣದ ಗಂಭೀರತೆ ಏನಾದರೂ ಕಡಿಮೆ ಆಗಿಬಿಡುತ್ತಾ, ಇದನ್ನು ಕೋರ್ಟ್ ಯಾವ ರೀತಿ ನೋಡುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ತೀರ್ಪು ನಾಳೆ ಬರುತ್ತೆ. ನಾಳೆಗೆ 82ನೇ CCH ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡುತ್ತಾರೆ. ಭವ್ಯ, ಮುನಿರತ್ನ ಪರ ವಕೀಲರಾಗಿರುವಂಥ ಅಶೋಕ್ ಹಾರ್ನಹಳ್ಳಿ ಅವರು ಇದೊಂದು ಹಳೆ ಪ್ರಕರಣ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಕೊಲೆ ಬೆದರಿಕೆ ಅಥವಾ ಜಾತಿ ನಿಂದನೆ ಅನ್ನುವಂತಹ ಈ ಪ್ರಕರಣದಲ್ಲಿ ಹಳೆ ಪ್ರಕರಣ ಅನ್ನೋ ಕಾರಣಕ್ಕೆ ಕೇಸ್ನ ಗಂಭೀರತೆ ಏನಾದರೂ ಕಡಿಮೆ ಆಗುತ್ತಾ? ಹಾಗಾಗಿ ಅಶೋಕ್ ಹಾರ್ನಹಳ್ಳಿ ಅವರು ಏನು ಅಂತ ವಾದ ಮಾಡ್ತಾ ಇದ್ದಾರೆ ಭವ್ಯ? ದಿವ್ಯಾ, ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ 82ನೇ CCS ನ್ಯಾಯಾಲಯದಲ್ಲಿ ಇವತ್ತು ನಡೆದಿರುವಂತದ್ದು. ಎರಡೂ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಒಂದು ಆದೇಶ ಕಾಯ್ದಿರಿಸಿರುವಂತದ್ದು. ಈ ಸಂದರ್ಭದಲ್ಲಿ ಮುನಿರತ್ನ ಸಲ್ಲಿಸಿದಂತಹ ಅರ್ಜಿಗೆ ಆಕ್ಷೇಪಣೆಯನ್ನ ಕೂಡ SPT ಸಲ್ಲಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ಪ್ರಕರಣ 2015ರಿಂದ 2024ರವರೆಗೆ ನಡೆದಿರೋ ಪ್ರಕರಣ ಅಂತ ಹೇಳಿದ್ದಾರೆ. ಆದ್ರೆ FIR ನಲ್ಲಿ ಅದೇ ಮಾಹಿತಿ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. ಸೊ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಇದು ಹಳೆಯ ಪ್ರಕರಣ ಅಂತ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಮುನಿರತ್ನ ಅವರು ಏನು ಆರೋಪ ಅವರ ಮೇಲೆ ಇದೆ, ಸೊ ಆರೋಪವನ್ನ ಅಷ್ಟೊಂದು ಇಲ್ಲ ಅನ್ನೋ ಮಟ್ಟಿನಲ್ಲಿ ಒಂದು ವಾದವನ್ನ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದರಲ್ಲಿ ಜನಾಂಗೀಯ ಪ್ರಚೋದನೆ ಅಂತ ಉಲ್ಲೇಖ ಅಂದ್ರೆ FIR ಅಲ್ಲಿ ಈಗಾಗಲೇ ಉಲ್ಲೇಖ ಮಾಡಿರುವಂತದ್ದು. ಆದ್ರೆ ಚೆಲುವರಾಜ್ ಉಪಸ್ಥಿತಿಯಲ್ಲಿ ಈ ಘಟನೆ ನಡೆದಿದೆ. ಚೆಲುವರಾಜ್ ಅವರೇ ಇದನ್ನ ಪ್ರಚಾರ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ವಾದ ಮಂಡನೆ ವೇಳೆ ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಚೆಲುವರಾಜು ಕೂಡ ಇದರಲ್ಲಿ ನಿಜ ಆರೋಪಿ ಅಂತ ಕೂಡ ತಿಳಿಸಿರುವಂತದ್ದು. ಅಂದ್ರೆ ಮೇ 18ರಂದು ನಡೆದಿರುವ ಪ್ರಕರಣ ಆಗಿದ್ದು ಈಗ ಈ ಪ್ರಕರಣಕ್ಕೆ ಈಗ FIR ದಾಖಲಾಗಿರುವಂತದ್ದು. ಸೊ ಸದ್ಯ ಮುನಿರತ್ನ ಅವರನ್ನ ಆರೋಪಿ ಮಾಡಿದ್ದಾರೆ, ಚೆಲುವರಾಜು ಅವರನ್ನ ಆರೋಪಿ ಅಂತ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ವಾದ ಮಾಡ್ತಾರೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ SPT ಕೂಡ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಸದ್ಯ ಹೈಕೋರ್ಟ್ ಆಗಿನೇ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಆದೇಶವನ್ನ ಉಲ್ಲೇಖಿಸಿ ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ಸೊ ಎಲ್ಲವನ್ನ ಆದೇಶವನ್ನ ಅಂದ್ರೆ ನಿರೀಕ್ಷಣೆ ಮಾಡಿದಂತಹ ನ್ಯಾಯಾಲಯ ನಾಳೆಗೆ ಒಂದು ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಸೊ ನಾಳೆ ಏನು ಮುನಿರತ್ನ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ನ್ಯಾಯಾಧೀಶ ಗಜಾನನ್ ಭಟ್ ಯಾವ ರೀತಿಯಾದಂತಹ ಆದೇಶ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಅವರ ಮೇಲೆ FIR ದಾಖಲಾಗಿದೆ, FIR ಪ್ರತಿಯ ಆಧಾರದ ಮೇರೆಗೆ ಮುನಿರತ್ನ ಅವರ ವಕೀಲ ಒಂದು ವಾದವನ್ನ ಮಂಡನೆ ಮಾಡಿರುವಂತದ್ದು. ಅಂದ್ರೆ ಸೆಕ್ಷನ್ ಯಾವ ರೀತಿ ಹಾಕಿದ್ದಾರೆ, ಮುನಿರತ್ನ ಅವರ ಪಾತ್ರ ಯಾವ ರೀತಿ ಇದೆ, ಈ ಪ್ರಕರಣ ಯಾವಾಗ ನಡೆದಿರುವಂತದ್ದು, ಹಾಗೇನೆ ಈಗ ಯಾಕೆ FIR ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಸೊ ನಾಳೆ ಯಾವ ರೀತಿಯಾದಂತಹ ಆದೇಶವನ್ನ ನ್ಯಾಯಾಧೀಶರು ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ. ಯಾಕಂದ್ರೆ ಮುನಿರತ್ನ ಅವರ ಭವಿಷ್ಯನೇ ಇದರಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಹುದು. ದಿವ್ಯಾ, ವಿಚಾರಣೆಯ ಸಂದರ್ಭದಲ್ಲಿ ಮುನಿರತ್ನ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಹಾಗಾಗಿ ಮುನಿರತ್ನ ಪರ ವಕೀಲರು ಇದು ರಾಜಕೀಯ ಷಡ್ಯಂತ್ರ ಅಂತ ಏನಾದರೂ ವಾದ ಮಾಡೋ ಪ್ರಯತ್ನ ಮಾಡಿದ್ರೆ, ಒಂದು ಚೆಲುವರಾಜು ಪರ ವಕೀಲರ ವಾದ ಏನು ಭವ್ಯ? ಅಂದ್ರೆ ಅವರ ಮುಂದೆ ಅಂದ್ರೆ ಸದ್ಯ SPT ಅವರು ವಾದ ಆರಂಭ ಮಾಡಿರುವಂತದ್ದು. ಸೊ ಈ ಸಂದರ್ಭದಲ್ಲಿ SPT ಅವರು ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿರ್ತಾರೆ ನ್ಯಾಯಾಧೀಶರ ಎದುರು. ಅಂದ್ರೆ ಕೃತ್ಯ ನಡೆದ ದಿನಾಂಕದ ಬಗ್ಗೆ ವಿವರಣೆಯನ್ನ ಮಾತ್ರ SPT ಅವ್ರು ನೀಡಲ್ಲ. ಅದ್ರ ಬದಲು ಯಾವಾಗ ಬೈದ್ರು, ಯಾವ ಸಂದರ್ಭದಲ್ಲಿ ಬೈದ್ರು, ಚೆಲುವರಾಜ್ ಅವ್ರಿಗೆ ಯಾವ ರೀತಿಯಾದಂತಹ ನೋವುಂಟಾಗಿದೆ, ಅವರ ಬಗ್ಗೆ ಜಾತಿಯ ಬಗ್ಗೆ ಯಾವ ರೀತಿ ಮಾತಾಡಿ ಅವರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನ ಕೂಡ ನ್ಯಾಯಾಧೀಶರ ಮುಂದಿಟ್ಟಿರುವಂತದ್ದು. ಸದ್ಯ 2015ರಿಂದ ಅವರು ನೋವನ್ನು ಕೂಡ ಅನುಭವಿಸುತ್ತಿದ್ದಾರೆ ಅನ್ನೋ ಮಾತನ್ನು ಕೂಡ
ನ್ಯಾಯಾಧೀಶರ ಎದುರು ತಿಳಿಸಿರುವಂತದ್ದು. ಸೊ ಎರಡೂ ಕಡೆಯ ವಾದವನ್ನ ನೋಡಿದಂತಹ ನ್ಯಾಯಾಧೀಶರು ನಾಳೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಸದ್ಯ ಒಂದು ಕಡೆ FPP ಕೂಡ ಮುನಿರತ್ನ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಏನು ದೂರುದಾರರಿದ್ದಾರೆ ಅವರು ಯಾವ ರೀತಿಯಾದಂತಹ ನೋವನ್ನ ಅನುಭವಿಸಿದ್ದಾರೆ, ಹಾಗೇನೆ ಅವರಿಗೆ ಯಾವ ರೀತಿಯಾದಂತಹ ಜೀವ ಬೆದರಿಕೆ ಇದೆ ಅನ್ನೋದನ್ನ ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂತದ್ದು. ಆದ್ರೆ ಮುನಿರತ್ನ ಪರ ವಕೀಲರು ಇದಕ್ಕೆ ಕೌಂಟರ್ ಆಗಿ ಮುನಿರತ್ನ ಅವರು ಯಾವ ರೀತಿಯಾದಂತಹ ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಅನ್ನೋದನ್ನ ಕೂಡ ಇವತ್ತು ನ್ಯಾಯಾಧೀಶರ ಎದುರು ತಿಳಿಸಿದ್ದಾರೆ. ಸೊ ಎಲ್ಲವನ್ನ ಆಲಿಸಿದಂತಹ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಇರುವಂತದ್ದು, ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಂದ್ರೆ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಮೇಲೆ ಈ ರೀತಿಯಾದಂತಹ ಆರೋಪ ಹಾಕಿದ್ದಾರೆ ಅಂತ ನ್ಯಾಯಾಧೀಶರ ಎದುರೊಂದು ವಕೀಲರ ಮೂಲಕ ಗಮನಕ್ಕೆ ತರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ನ್ಯಾಯಾಧೀಶರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾಳೆ ಯಾವ ರೀತಿಯಾದಂತಹ ಆದೇಶ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.